ಗೊತ್ತಾ? ಬೆಂತದೆ. ಬೆಂತಟ ವಿಷಯಕ್ಕೆ ಮಂಡ್ಯದವ್ರು ಭಾರಿ ಫೇಮಸ್. ಒಪ್ಲೇಬೇಕು. ಮಂಡ್ಯ ಜನನು ನಮ್ ಬೆಂತಟ ಬೆಳೆಸಿದ್ರೆ, ನಿಮ್ ಮಂಡ್ಯದ ಮಗ, ಮಂಡ್ಯದ ಗಂಡು ಅಂಬರೀಷನೂ ನಮ್ಮನ್ನು ಬೆಂತಟ ಬೆಳೆಸಿದ್ರೆ, ಕಾರಣಕ್ಕೆ ಇವತ್ತು ನಾವು ಪ್ರೀತಿಯಿಂದ ಬಂದು ನಿಂತಿರೋದು. ಇವತ್ತು ಮತ್ತೆ ನಿಮಗೆಲ್ಲ ಒಂದು ಬೆಂತಟ್ಟ ಅವಕಾಶ ಸಿಕ್ಕಿದೆ. ಇರೋಣ ಒಂದೇ ಒಂದು ಮಾತು ಹೇಳ್ತೀರಿ. ಅಂಬರೀಷನ ನಿಮ್ಮೆಲ್ಲರಿಗೂ ಗೊತ್ತು. ಯಾವತ್ತಾರ ಭ್ರಷ್ಟಾಚಾರ ಮಾಡಿದಾರಪ್ಪ ಅವರು. ಅಂಬರೀಷನ ಇದ್ದಾಗ ಅಂಬರೀಷನ ಮುಂದೆ ಯಾವ್ಯಾವ ತರ ಎಲ್ಲರೂ ಕೊಟ್ಟಿರ್ತಾರೆ. ಒಂದು ನಿಮಿಷ ಗೊತ್ತಿನ ನೀವು ಮಾಡೋದ್ರಿಂದ ಎಷ್ಟಾಗುತ್ತೆ, ತೊಂದರೆ ಆಗುತ್ತೆ. ದಯವಿಟ್ಟು ಎಲ್ಲ ಮಾತು ಕೇಳಿಸ್ಕೊಂಡು ದೊಡ್ಡವ್ರು ನಿಂತವ್ರೆ. ಇವರು 5 ನಿಮಿಷ ಸುಮ್ಮನೆ ಇರಬೇಕು. ಎಲ್ಲರಲ್ಲೇ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಯಾವ್ದೋ ಒಂದ್ ಮನೆಗೆ ಹೊಸದಾಗಿ ಹೋಗ್ತೀರಾ, ಮದುವೆ ಮಾಡ್ಕೊಡ್ತಾರೆ. ಆ ಮನೆ ದೀಪ ಬೆಳೆಸ್ತೀರಾ, ಆ ವಂಶ ಬೆಳೆಸ್ತೀರಾ. ನೀವು ಆ ಮನೆ ಸೇರಿದ್ರೆ ಅದೇ ಜೀವನತೆ ಆದ್ಮೇಲೆ ಎಲ್ಲ ಆದ್ಮೇಲೆ ಇರುತ್ತೆ ಎಲೆಕ್ಷನ್ ಅಂತ ಬಂದ ತಕ್ಷಣ ಅದು ಏನು ಒಂದಲ್ಲ ಎರಡು ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಅಂಬರೀಷನ ಹೆಂಡತಿ ಕೆಲಸ ಮಾಡ್ತಾ ಇದ್ರು, ಜನಗಳೆಲ್ಲ ನೀವು ಪ್ರೀತಿಯಿಂದ ಕರ್ಕೊಂಡ್ತಿರೋ ನಿಲ್ಸಿದಾಗ ಎಕ್ಸಾಕ್ಟ್ ತಪ್ಪ. ಆ ಒಂದು ಹೆಜ್ಜೆ ಇಟ್ಟಿದ್ದೆ ತಪ್ಪು ನಂಗೆ ಬಾಯಿಗೆ ಬಂದಂಗೆ ಅಪ್ಪ ಇಲ್ಲ ಅಂತ ಮಾತಾಡ್ತಾ ಇದಾರಲ್ಲ, ಅವ್ರಿಗೆಲ್ಲ ನೀವು ತಕ್ಕ ಪಾಠ ಕಲಿಸ್ಬೇಕು. ನಾನು ಕೇಳೋದು ಒಂದು, ನಿಮ್ಮ ಆಶೀರ್ವಾದ ಒಂದಿದ್ರೆ ಇವತ್ತು ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿ ಅವ್ರು ಗೆದ್ದುಬಿಟ್ಟು ಹೋದ್ರೆ ಮಂಡ್ಯ ಜನ ಯಾವ ರೀತಿ ಸ್ವಾಭಿಮಾನಿಗಳು ಹೆಂಗೆ ಕಳಿಸೋರು ಅಂತ ಇಡೀ ಇಂಡಿಯಾ ಮಾತಾಡುತ್ತೆ. ಅದು ಪ್ರೂವ್ ಮಾಡೋ ಸಮಯ ಬಂದಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇದು ಸೆಂಟ್ರಲ್ ಗವರ್ಮೆಂಟ್ ನಡೀತಾ ಇರೋದು ಪಾರ್ಲಿಮೆಂಟ್ ಎಲೆಕ್ಷನ್. ರಾಜ್ಯ ಸರ್ಕಾರದಕ್ಕೆ ನೀವೇನು ಕೆಲಸ ಕಳಿಸಿದ್ದೀರಾ ಆ ಕೆಲಸಗಳು ಯಾವುದು ಅಡ್ಡಿ ಆಗಲ್ಲ. ಆ ಕೆಲಸ ಅವ್ರು ಮಾಡಬೇಕು. ನಿಮ್ ಋಣ ಇದೆ, ಅವ್ರು ತೀರಿಸ್ಕೊಳ್ಳಿ. ಇಲ್ಲಿ ಯಾರನ್ನ ಆಯ್ಕೆ ಮಾಡಿ ಕಳಿಸ್ತೀರಾ ಅವರು ಕೇಂದ್ರ ಸರ್ಕಾರದಲ್ಲಿ ಏನೇನು ಕೆಲಸಗಳಾಗುತ್ತೋ ಅದನ್ನ ತಂಬಿಲ್ಲಿ ನಿಮಗೆ ಕೆಲಸಗಳನ್ನ ಮಾಡಬೇಕು. ಆ ಕೆಲಸ ಮಾಡೋಷ್ಟು ಶಕ್ತಿ ಹೆಣ್ಣು ಮಗಳಿಗೂ ಇದೆ, ಸುಮಲತಾ ಅವ್ರಿಗಿದೆ. ನೀವು ಒಂದ್ಸಲ ಆಶೀರ್ವಾದ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಹೋಗ್ತಾರೆ. ಆ ಸ್ವಾಭಿಮಾನ ಪ್ರತೀಕವನ್ನು ನಿಂತಿದ್ದಾರೆ, ನಿಮ್ಮನ್ನು ನಂಬಿ ಬಂದಿದ್ದಾರೆ. ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ. ಆಮೇಲೆ ಕ್ರಮ ಸಂಖ್ಯೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಒಂದು ಸಲ ನೀವೀಗ ಪಾಠ ಕಲಿಸಿದ್ರೆ ಲೈಫ್ ಲಾಂಗ್ ನಿಮ್ಮ ಮನೆಯ ಹೆಣ್ಮಕ್ಳು ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋ ಧೈರ್ಯ ಮಾಡ್ತಾರೆ. ಕಾಲವಾಗ್ತಿರೋ ರೈತ. ಥ್ಯಾಂಕ್ ಯು ಅಮ್ಮ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಸುಮಲತಾ ಅಂಬರೀಶ್ ಇವತ್ತು JDS ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಏನೇನು ಆರೋಪ ಮಾಡಿದ್ದಾರೆ ಇವತ್ತು ಪರ್ಟಿಕ್ಯುಲರ್ಲಿ? ನಿಜ ಅರವಿಂದ್, ಯಾಕಂತ ಹೇಳಿದ್ರೆ ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನ ಕಾಳೇನಹಳ್ಳಿಯಲ್ಲೇ ಮಾತನಾಡ್ತಕ್ಕಂತಹ ವೇಳೆ ಸುಮಲತಾ ಅಂಬರೀಶ್ ಅವರು JDS ಮೇಲೆ ದೊಡ್ಡ ಬಾಂಬನ್ನೇ ಹಾಕಿರ್ತಕ್ಕಂತಹದ್ದು. ಅಂದ್ರೆ ನಾನು ಈ ಒಂದು ವಿಚಾರವನ್ನ ಈಗ ಹೇಳ್ಬೇಕಾ
ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಈಗ ಹೇಳ್ಬೇಕಾ ಅಥವಾ ಮುಂದೆ ಹೇಳ್ಬೇಕಾ, ಆದ್ರೂ ಹೇಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ JDS ನ ಒಬ್ರು ಟಾಪ್ ಲೀಡರ್ ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರು ನನ್ನನ್ನ ಸಂಪರ್ಕ ಮಾಡಿದ್ದಾರೆ. JDS ನವರು ನನ್ನ ಫೋಟೋ ಏನಿದೆ ಅದನ್ನ ಮಾರ್ಕ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಹೀಗಾಗಿ ನಾನು ಯಾವುದೇ ತಪ್ಪು ಮಾಡಿಲ್ಲದೇ ಇದ್ರೂ ನನ್ನ ಖಾಸಗಿ ಜೀವನವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದಾಗಿ ಅವರು ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ. ಇದು ಬಹುಶಃ ಮುಂದಿನ ವಾರದಲ್ಲಿ ನೀವು ಇದನ್ನು ಸಹ ನೋಡ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡ್ತಕ್ಕಂಥ ಇಬ್ಬರು ಹುಡುಗರನ್ನ ಇವರು ಈಗಾಗಲೇ ಸಂಪರ್ಕವನ್ನ ಮಾಡಿದ್ದಾರೆ. ಅವರಿಗೆ ಒಂದು ಸೈಟ್ ಮತ್ತೆ 15 ಲಕ್ಷದಂತೆ ಆಮಿಷವನ್ನ ಸಹ ಒಡ್ಡಿದ್ದಾರೆ. ಈ ರೀತಿಯಾಗಿ ನೀವು ಹೇಳ್ಬೇಕು ಅಂತೇಳಿ ಅವ್ರಿಗೆಲ್ಲವನ್ನ ಪ್ರಿಪೇರ್ ಮಾಡ್ಕೊಟ್ಟಿದ್ದಾರೆ. ಅವ್ರ ಮನೆಯವರು ಸಹ ನನಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಾದ ಮೇಲೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ನೀವು ಫಾರಿನ್ಗೆ ಹೋಗಿ ಅದರ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ತೀವಿ, ಇಲ್ಲಿ ಯಾವುದೇ ಪರಿಸ್ಥಿತಿಯನ್ನ ಬಂದ್ರು ನಾವು ನಿಭಾಯಿಸ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ JDS ನಾಯಕರು ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಈ ಎಲ್ಲಾ ವಿಚಾರ ನನಗೆ ಬಂದಿದೆ, ಇದ್ರ ಬಗ್ಗೆ ನನಗೆ ಮಾಹಿತಿ ಬಂದಿದೆ. ಇಷ್ಟು ಕೀಳುಮಟ್ಟಕ್ಕೆ JDS ನವರು ಇಳಿದಿದ್ದಾರೆ. ಬಹುಶಃ ಮುಂದಿನ ಮುಂದಿನ ವಾರದಲ್ಲಿ ಈ ತರದ ವಿಡಿಯೋಗಳನ್ನ ಸಹ ಅವರು ಬಿಡಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಲತಾರವರು JDS ಮೇಲೆ ಒಂದು ಬಾಂಬನ್ನ ಹಾಕಿರ್ತಕ್ಕಂತಹದ್ದು. ಓಕೆ, ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇನ್ನೂ ಕೂಡ ಏನಾದರೂ ವಿಡಿಯೋಗಳು ಬರಬಹುದು, ಅದನ್ನ ನಾನು ಇನ್ನು ಅಡ್ವಾನ್ಸ್ ಹೇಳ್ತಾ ಇದ್ದೀನಿ ಅಂತ ಈಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಜ. ಯಾಕಂತ ಹೇಳಿದ್ರೆ ಒಬ್ರು JDS ನ ಟಾಪ್ ಲೀಡರ್ ನನ್ನನ್ನ ಸಂಪರ್ಕ ಮಾಡಿ ಈ ವಿಚಾರವನ್ನ ನನಗೆ ಹೇಳಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸುಮಲತಾರವರು ಮಾತನಾಡ್ತಿರ್ತಕ್ಕಂತಹದ್ದು. ಹಾಗಾದ್ರೆ ಅವರ ವಿಡಿಯೋ ಆದ್ರೂ ಯಾವುದು, ಖಾಸಗಿ ಜೀವನದ ವಿಡಿಯೋ ಯಾವುದು ಅನ್ನೋದು ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯ ಕಾಡ್ತಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ನನ್ನ ಫೋಟೋವನ್ನ ಇವರು ಮಾರ್ಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಲ್ಲರೂ ಒಂಚೂರು ಹೋದ್ರೆ 10 ನಿಮಿಷ ಫ್ರೀ ಮಾಡ್ಕೊಂಡು ಕೇಳಿ ನಾವು ಮಾಡಿರೋ ಕೆಲಸದಿಂದ ಜನಕ್ಕೆ ಉಪಯೋಗ ಆಗಿದೆಯಾ ಇಲ್ವಾ ಅಂತ. ಇಲ್ಲ ಅಂದ್ರೆ ನಾವು ಯಾವ ಹೇಳಿದ್ ಕೇಳ್ತೀವಿ. ಅದ್ರ ಮೇಲೆ ಹೇಳ್ತೀನಿ, ನಮ್ ಜನ ನನಗೆ ಅಷ್ಟು ಕಷ್ಟ ಅಂತ ಕೊಟ್ಟಿಲ್ಲ. ನಿಮ್ಮ ಹತ್ರ ಮುಚ್ಚುಮರೆ ಏನು ಕೆಲವು ಜಗಳಗಳಾಯ್ತದೆ, ಜಗಳಗಳಾದಾಗ ನಡೆದಿರೋ ವಿಷಯ. ದುಡ್ಡು ಕಟ್ಟದೆ ಇರೋಷ್ಟು ಅಥವಾ ದುಡ್ಡು ಸಂಪಾದನೆ ಮಾಡೋದಂತೆ ದರಿದ್ರ ನಮ್ಗೆ ನೀವು ಕೊಟ್ಟಿಲ್ಲ. ನಿಮ್ಮ ಆಶೀರ್ವಾದದಿಂದ ನಾವು ಓಕೆ, ಸುಮಲತಾ ಅಂಬರೀಶ್ ಅವರು ಮಾಡಿರ್ತಕ್ಕಂಥ ಆರೋಪದ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯ JDSನ ಮುಖಂಡ ಶರವಣ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಬ್ರದರ್. ಸರ್, ಇವತ್ತು ಸುಮಲತಾ ಅಂಬರೀಶ್ ಅವರು ಒಂದು ಆರೋಪ ಮಾಡಿದ್ದಾರೆ. ನನ್ನ ಫೋಟೋವನ್ನು ಮಾರ್ಫ್ ಮಾಡಿ ಯಾವುದೋ ಬೇರೆ ವಿಡಿಯೋದಲ್ಲಿ ನನ್ನ ಮುಖವನ್ನು ಹಾಕಿ ನನ್ನ ಖಾಸಗಿ ಜೀವನದ ಬಗ್ಗೆ ಒಂದು ವಿಡಿಯೋವನ್ನು ವೈರಲ್ ಮಾಡೋದಕ್ಕೆ JDSನವರು ಪ್ರಯತ್ನ ಪಡ್ತಾ ಇದ್ದಾರೆ. ಇಬ್ಬರು ವಿಡಿಯೋ ಎಡಿಟರ್ಗಳನ್ನ ಅದಕ್ಕೆ ಸಂಪರ್ಕ ಮಾಡಿದ್ದಾರೆ. ಅವರಿಗೆ ಒಂದು ಸೈಟು 15 ಲಕ್ಷ ಆಮಿಷ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾರ್ಫ್ ಮಾಡಿರೋ ವಿಡಿಯೋ ಹೊರಗಡೆಗೆ ಬಂದರೂ ಆಶ್ಚರ್ಯ ಇಲ್ಲ ಅಂತ ಕೇಳ್ತಾ ಇದ್ದಾರೆ, ಆರೋಪ ಮಾಡಿದ್ದಾರೆ. ಅಲ್ಲಿಗೆ ಮಂಡ್ಯ ರಾಜಕಾರಣ ಇಷ್ಟು ಕೀಳುಮಟ್ಟಕ್ಕೆ ಇಳಿತಾ ಅಂತ ನೋಡಿ, ನಮ್ಮ ಪಕ್ಷಕ್ಕಾಗ್ಲಿ, ನಮ್ಮ ನಾಯಕರುಗಳಿಗಾಗ್ಲಿ, ನಮ್ಮ JDSನ ಮುಖಂಡರುಗಳಿಗಾಗ್ಲಿ ಇಂಥ ಕೀಳ್ಮಟ್ಟದ ರಾಜಕಾರಣವನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಅದನ್ನ ಮೊದಲನೇದಾಗಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವತ್ತು ಸುಮಲತಾ ಅವರು ಅಖಾಡಕ್ಕಿಳಿದ್ರು, ಬಹುಶಃ ಅವ್ರು ಎಲ್ಲೋ ಒಂದ್ ಕಡೆ ಹತಾಶರಾಗಿ ಇವತ್ತು ಇಷ್ಟೊಂದು ಅಗ್ರೆಸಿವ್ ಆಗಿ ಏನು ಚುನಾವಣೆ ಆಗುತ್ತೆ ಅಂತೇಳಿ ಅವರು ಕೂಡ ತಿಳ್ಕೊಂಡಿರ್ಲಿಲ್ಲ. ಅವ್ರಿಗೆ ಗೊತ್ತಾಗಿದೆ ಸೋಲಿನ ಭಯ ಆಲ್ರೆಡಿ ಕಾಡ್ತಾ ಇದೆ. ಅಲ್ಲಿರ್ತಕ್ಕಂತ ನಮ್ಮ ಲೋಕಲ್ ಬಾಡಿ ಲೀಡರ್ಗಳಿರ್ಬೋದು, ಪಂಚಾಯತ್ ಇರ್ಬೋದು, ZP ಇರ್ಬೋದು, APMC ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಎಲ್ರೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಅವರ ಶಕ್ತಿ ಮತ್ತೆ ಕಾರ್ಯಕರ್ತರ ಪಡೆ ಏನಿದೆ ಅದನ್ನ ಅವ್ರು ನೋಡಿ ಬೆಚ್ಚ ಬಿದ್ದಿದ್ದಾರೆ. ಅದಕ್ಕೋಸ್ಕರ ಇಲ್ಲ ಸಲ್ಲದ ಇಂಥ ಆರೋಪಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ BJP ಅವರು ಕೊಡುವಂತ ಕುಮ್ಮಕ್ಕಿಂದ ಇವತ್ತು ಇಂಥ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಬಹುಶಃ ಆ ಅವಶ್ಯಕತೆ, ಇಂಥ ಒಂದು ಕೀಳ್ಮಟ್ಟದ ರಾಜಕಾರಣ ಮಾಡುವಂತ ಅವಶ್ಯಕತೆ ನಮ್ಮ JDS ಪಕ್ಷಕ್ಕೆ ಇಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ಯಾವ್ದಾದ್ರು ಈ ತರ ವಿಡಿಯೋ ವೈರಲ್ ಆದ್ರೆ ಅದರ ಉತ್ತರದಾಯಿತ್ವ ಯಾರ್ದು? ನೋಡಿ, ಈ ತರ ವಿಡಿಯೋನ ವೈರಲ್ ಮಾಡುವಂತದ್ದು BJP ಅವರು ನಿಸ್ಸೀಮರಿದ್ದಾರೆ. ಅವರೇ ಬಹಳ ಎತ್ತಿದ ಕೈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಅವರೇ ಎತ್ತಿದ ಕೈ. ಅದರಿಂದ ಅದನ್ನ ಮಾಡುವಂತ ಕೆಲಸ ಅಂತ ಕುತಂತ್ರ ರಾಜಕಾರಣ ಮಾಡುವಂತ ಕೆಲಸ ಅವರೇ ಮಾಡ್ತಾರೆ. ಬಹುಶಃ ನಮ್ಮ ಪಕ್ಷಕ್ಕೆ ಅದು ಅವಶ್ಯಕತೆ ಇಲ್ಲ. ಆಲ್ರೆಡಿ ಅದು ಡಿಕ್ಲೇರ್ ಆಗೋಗಿದೆ, ಮಂಡ್ಯ ಡಿಕ್ಲೇರ್ ಆಗೋಗಿದೆ, JDS ಪಾಲ್ ಆಗೋಗಿದೆ. ಅದರಿಂದ ಇಂಥ ಕೀಳ್ಮಟ್ಟದ ಚಿಲ್ಲರೆ ರಾಜಕಾರಣ ಖಂಡಿತ ನಾವು ಮಾಡಲ್ಲ. ಅದನ್ನ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ದೇವೇಗೌಡರು ಸಾಹೇಬರು ಮತ್ತೆ ನಮ್ಮ ನಾಯಕರಾದಂತ ಕುಮಾರಣ್ಣವರು
ಒಳ್ಳೆ ಸಂಸ್ಕೃತಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಇಂತ ಒಂದು ಕೀಳ್ಮಟ್ಟದ ರಾಜಕಾರಣ ಮಾಡುವಂತ ಅವಶ್ಯಕತೆ ಖಂಡಿತ ನಮಗಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ ಧನ್ಯವಾದ.